ಶಿವಮೊಗ್ಗಕ್ಕೆ ಹೋಗೋಣ ಸರ್ ಡೈರೆಕ್ಟ್ ಆಗಿ. ಶೋರ್. ಸೊ ಮಲೆನಾಡು ಶಿವಮೊಗ್ಗದಲ್ಲಿ ಏನನ್ನ ಬಯಸಿದ್ದಾರೆ ಜನ, ಲೀಡ್ ಏನಿರಬಹುದು ಅಥವಾ ಮಾರ್ಜಿನ್ ನ ಪ್ರೆಡಿಕ್ಷನ್ ಹೇಗಿದೆ, ಆ ಡೀಟೇಲ್ಸ್ ಈಗ ನೋಡ್ತಾ ಇದೀವಿ. ಮಲೆನಾಡು ಶಿವಮೊಗ್ಗದಲ್ಲಿ ಮತ್ತೆ ಕಮಲ ಅರಳುತ್ತಾ? ಅದೃಷ್ಟ ಪರೀಕ್ಷೆಗೆ ಇಳಿದ ದೊಡ್ಡಮನೆ ಸೊಸೆಗೆ ಗೆಲುವು ಸುಲಭಾನ? ಲಾಸ್ಟ್ ಟೈಮ್ ಅವರು ಜೆಡಿಎಸ್ ನಿಂದ ಕಂಟೆಸ್ಟ್ ಮಾಡಿದ್ರು, ಬಟ್ ವಿಜಯಲಕ್ಷ್ಮಿ ಸಿಕ್ಕಿರಲಿಲ್ಲ ಅವ್ರಿಗೆ. ಈ ಸಲ ಏನ್ ಕತೆ? ಮಾಜಿ ಸಿಎಂ ಪುತ್ರ, ಹಾಲಿ ಸಂಸದ ಅಂದ್ರೆ ರಾಘವೇಂದ್ರ ಅವರ ಗೆಲುವು ಇಲ್ಲಿ ಸಲೀಸಾಗುತ್ತಾ? ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈಶ್ವರಪ್ಪನವರು ಕೂಡ ಈ ಸರ್ತಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ ಕ್ಷೇತ್ರ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಲೆಕ್ಕ ಹಾಕೊಂಡಿದ್ದಾರೆ, ನಾನೊಂದು 76,000 ಓಟಿಂದ ಗೆಲ್ತೀನಿ. ಶಿವಣ್ಣ ಪ್ರಚಾರ ಮಾಡಿದ್ರು, ಮಧು ಬಂಗಾರಪ್ಪ ಪ್ರಚಾರ ಮಾಡಿದ್ರು, ಘಟಾನುಘಟಿಗಳೆಲ್ಲ ಹೋಗಿ ಪ್ರಚಾರ ಮಾಡಿದ್ರು. 78,000 ಓಟಲ್ಲಿ ಗೆಲ್ತೀನಿ ಅಂತಕ್ಕಂಥದ್ದು ಗೀತಾ ಶಿವರಾಜ್ ಕುಮಾರ್ ಅವರ ವಿಶ್ವಾಸ. ಸತತವಾಗಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂತಹ BY ರಾಘವೇಂದ್ರ ಅವರಿಗೆ ಅತಿಯಾದ ವಿಶ್ವಾಸ ಇದೆ. ಅವ್ರು ಹೇಳ್ತಾ ಇದ್ದಾರೆ 1,80,000ಕ್ಕಿಂತ ಕಡಿಮೆ ಇಲ್ಲ ನನ್ನ ಲೀಡು ಅಂತ ಅವ್ರು ಹೇಳ್ತಾ ಇರುವಂತಹ ವಿಶ್ವಾಸ. ಏನ್ ಬೇಕಾದ್ರೂ ಫ್ಯಾಕ್ಟರ್ ವರ್ಕ್ ಆಗಿರಬಹುದು, ಬಟ್ ಇವಾಗ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಹೋಗ್ಬೋಣ. ಕಾರ್ಯಕರ್ತರು ಏನ್ ಹೇಳ್ತಾರೆ? ಕಾಂಗ್ರೆಸ್ ಪರ ವರ್ಕ್ ಮಾಡಿದ ಕಾರ್ಯಕರ್ತರು 65,000 ಲೀಡಲ್ಲಿ ನಮ್ಮ ಗೀತಕ್ಕ ಅವರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ಕಾರ್ಯಕರ್ತರು ಹೊಂದಿದ್ದಾರೆ. ಬಟ್ ಕ್ಯಾಂಡಿಡೇಟ್ ಗಿಂತ ಕಾರ್ಯಕರ್ತರಿಗೆ ಇಲ್ಲಿ ಸ್ವಲ್ಪ ವಿಶ್ವಾಸ ಕಡಿಮೆ ಕಾಣಿಸ್ತಾ ಇದೆ. ಓಕೆ, ಬಿಜೆಪಿ ಕಾರ್ಯಕರ್ತರ ಕಡೆಗೆ ಹೋಗ್ಬಿಡೋಣ. ಬಿಜೆಪಿ ಕಾರ್ಯಕರ್ತರು ಹೇಳ್ತಾರೆ 1,20,000 ಲೀಡ್ ಅನ್ನ ನಾವು ತಂದ್ಕೊಂಡಿದೀವಿ ಆಲ್ರೆಡಿ, ಅದನ್ನ ನಾವು ಜೂನ್ 4ನೇ ತಾರೀಕು ನೋಡ್ತೀವಿ ಅನ್ನೋದು ಬಿಜೆಪಿ ಕಾರ್ಯಕರ್ತರ ವಿಪರೀತವಾದಂತಹ ವಿಶ್ವಾಸ. ಯಾಕೆಂತಂದ್ರೆ ಅದು ಕೂಡ ಭದ್ರಕೋಟೆನೆ, ಬಿಜೆಪಿಯ ಭದ್ರಕೋಟೆ. ಯಡಿಯೂರಪ್ಪನವರು ಅದೇ ಜಿಲ್ಲೆಯವರು, ಬಂಗಾರಪ್ಪನವರು ಇದ್ದಂತಹ ಕ್ಷೇತ್ರ. ಅವ್ರ ಮಗನೇ ಯಡಿಯೂರಪ್ಪನವ್ರ ಮಗನೇ ಈ ಸರ್ತಿ ಸ್ಪರ್ಧೆ ಮಾಡಿದ್ದಾರೆ. ಹ್ಯಾಟ್ರಿಕ್ ಗೆಲುವು, ಅಭಿವೃದ್ಧಿ ಆಗಿದೆ ಅಂತ. ಬಟ್ ಗ್ರೌಂಡ್ ರಿಪೋರ್ಟ್ ಗೆಲುವಿನ ಅಂತರ, ಬಿಜೆಪಿ ಗೆಲ್ಲುತ್ತೆ. ಗೆಲುವಿನ ಅಂತರ ನಮಗೆ ನೋಡಿ ಅಲ್ಲಿ 85,000ದಿಂದ 90,000 ಅಂತ ಹೇಳ್ತಾ ಇದ್ದಾರೆ. ಬಟ್ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಇದು ನಿಜನೇ, ಆದ್ರೆ ಕಡಿಮೆ ಆಗುತ್ತೆ ಇದು. ಬಟ್ ಆದ್ರೂ ಗೆಲ್ತಾರೆ. ಗೊತ್ತಿಲ್ಲ ಈಶ್ವರಪ್ಪ ಫ್ಯಾಕ್ಟ್ರಿ ಎಷ್ಟು ವರ್ಕೌಟ್ ಆಗಿದೆಯೋ, ಈಶ್ವರಪ್ಪನವರು ಬಿಜೆಪಿ ಓಟ್ ಎಷ್ಟು ಕೀಳ್ತಾರೋ, ಕಾಂಗ್ರೆಸ್ ಓಟ್ ಎಷ್ಟು ಕೀಳ್ತಾರೋ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಶಿವಮೊಗ್ಗ ಅಂತಕ್ಕಂಥದ್ದು ಎಲ್ಲಾ ರೀತಿಯಲ್ಲೂ ಒಂದು ಸೂಕ್ಷ್ಮ ಕ್ಷೇತ್ರ. ನೀವು ಎಲ್ಲ ಅಂದ್ರೆ ಯಾವಾಗಲೂ ಕೂಡ ಅಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಗಲಾಟೆಗಳು ನಡೀತಾ ಇರುತ್ತೆ. ಆಮೇಲೆ ಅಲ್ಲಿ ಪೋಲರೈಸೇಷನ್ ಆಗುತ್ತೆ ಯಾವಾಗಲೂ. ವೋಟ್ಸ್ ಒಂದು ಸಮುದಾಯ ಒಂದು ಪಕ್ಷದ ಪರವಾಗಿ ನಿಲ್ತಕ್ಕಂಥದ್ದನ್ನು ನಾವು ನೋಡಿದೀವಿ. ಹಾಗಾಗಿ ಪೊಲರೈಸ್ ಆಗ್ಬಿಟ್ರೆ ಖಂಡಿತವಾಗಿ ಅದು ಯಾರಿಗೆ ಅನುಕೂಲವಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಅಂದಾಜು ಕೂಡ ಮಾಡೋದಕ್ಕಾಗಲ್ಲ. ಈಶ್ವರಪ್ಪ ಅವ್ರ ಫ್ಯಾಕ್ಟರ್ 40,000ದಿಂದ 50,000 ಮತಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ಒಂದಷ್ಟು ಜನ ಹೇಳ್ತಾರೆ. ಸೊ ಅದೇನಾದ್ರೂ ಆದ್ರೆ ಈ ಲೀಡ್ ಬರುತ್ತಾ? ಆ 40,000 ಅದು ಬಿಜೆಪಿ ಓಟ್ ಆಗಿದೆಯಾ ಅದು ಪ್ರಶ್ನೆ. ಅವಾಗ ಲೀಡ್ ಕಡಿಮೆ ಆಗ್ತಾ ಹೋಗುತ್ತೆ. ಆಲ್ ರೈಟ್, ಮತ್ತೆ 4 ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ವಿ.